ನಮಸ್ಕಾರ ಸ್ನೇಹಿತರೆ. ನೇಚರ್ ಥೆರಪಿಸ್ಟ್ ಅಫಿಷಿಯಲ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇಂದು ನಾವು ಕರ್ನಾಟಕದ ಐತಿಹಾಸಿಕ ನೆಲ, ವಚನ ಸಾಹಿತ್ಯದ ತವರು, ವಿಶ್ವಗುರು ಬಸವಣ್ಣನ ಸಂದೇಶವನ್ನು ಜಗತ್ತಿಗೆ ಸಾರುತ್ತಿರುವ ಒಂದು ಅದ್ಭುತ ಪ್ರವಾಸಿ ತಾಣಕ್ಕೆ ನಿಮ್ಮನ್ನು ಕರೆದುಕೊಂಡು ಬಂದಿದ್ದೇವೆ. ನಾವು ಈಗ ಇರುವ ಸ್ಥಳ ಕರ್ನಾಟಕ ರಾಜ್ಯ, ಗದಗ ಜಿಲ್ಲೆ, ಗದಗ ಬೆಟಗೇರಿ ನಗರ. ಹೊಸ ಬಸ್ ನಿಲ್ದಾಣದಿಂದ ಕೇವಲ 10 ನಿಮಿಷಗಳ ಪ್ರಯಾಣದಲ್ಲಿ ಈ ಸುಂದರ ಪ್ರವಾಸಿ ತಾಣವನ್ನು ತಲುಪಬಹುದು. ರಾಷ್ಟ್ರೀಯ ಹೆದ್ದಾರಿಯಿಂದಲೇ ಈ ಪ್ರತಿಮೆ ದೂರದಿಂದ ಕಣ್ಣಿಗೆ ಬೀಳುತ್ತದೆ. ಪ್ರವೇಶ ದ್ವಾರದಲ್ಲಿ 2 ಬಂಗಾರದ ರಥಗಳ ಮಾದರಿಗಳು ಪ್ರವಾಸಿಗರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತವೆ. ಅಲ್ಲಿಂದ ಮುಂದಕ್ಕೆ ಸಾಗಿದಂತೆ ಹಸಿರು ಉದ್ಯಾನವನ, ಸುಂದರ ನಡಿಗೆ ಮಾರ್ಗ, ವಿಶಾಲ ಸರೋವರ ಮತ್ತು ಮಧ್ಯದಲ್ಲಿ ಗಗನ ಮುಟ್ಟಿದಂತೆ ಕಾಣುವ ಬಸವಣ್ಣನ ಪ್ರತಿಮೆ ಮನಸೂರೆಗೊಳ್ಳುತ್ತದೆ. ವಿಶ್ವಗುರು ಬಸವಣ್ಣ 12ನೇ ಶತಮಾನದ ಮಹಾನ್ ಸಮಾಜ ಸುಧಾರಕ, ವಚನಕಾರ, ದಾರ್ಶನಿಕ, ರಾಜ್ಯ ಆಡಳಿತಗಾರ, ಮಾನವತಾವಾದಿ. ಅವರ ಸಂದೇಶ ಇಂದಿಗೂ ಪ್ರತಿಯೊಬ್ಬರ ಬದುಕಿಗೆ ದಾರಿ ತೋರಿಸುತ್ತದೆ. ಕಾಯಕವೇ ಕೈಲಾಸ ಎಂಬ ಅವರ ಸಂದೇಶ ವಿಶ್ವವಿಖ್ಯಾತವಾಗಿದೆ. ಶ್ರಮವೇ ದೇವರ ಪೂಜೆ, ಪ್ರಾಮಾಣಿಕ ದುಡಿಮೆಯೇ ಜೀವನದ ಭಕ್ತಿ ಎಂದು ಅವರು ಸಾರಿದರು. ಅಷ್ಟೇ ಅಲ್ಲ, ಜಾತಿ, ವರ್ಣ, ಲಿಂಗ ಎಂಬ ಎಲ್ಲ ಭೇದಗಳನ್ನು ವಿರೋಧಿಸಿ ಎಲ್ಲರೂ ಸಮಾನರು ಎಂಬ ತತ್ವವನ್ನು ಜಗತ್ತಿಗೆ ಬೋಧಿಸಿದರು. ಅವರ ಅನುಭವ ಮಂಟಪವನ್ನು ಅನೇಕ ಇತಿಹಾಸಕಾರರು ವಿಶ್ವದ ಮೊದಲ ಪ್ರಜಾಪ್ರಭುತ್ವ ಚಿಂತನಾ ವೇದಿಕೆಗಳಲ್ಲಿ ಒಂದೆಂದು ಉಲ್ಲೇಖಿಸುತ್ತಾರೆ. ಹಾಗಾದರೆ ಮುಂದುವರಿಯೋಣ ಬನ್ನಿ ಸ್ನೇಹಿತರೆ. ಇದು ಕೇವಲ ಒಂದು ಪ್ರತಿಮೆಯಲ್ಲ, ಇದು ಸಮಾನತೆ, ಇದು ಮಾನವೀಯತೆ, ಇದು ಕಾಯಕದ ಮಹತ್ವ, ಇದು ದಾಸೋಹದ ದರ್ಶನ, ಇದು ಬಸವಣ್ಣನ ಬದುಕಿನ ಜೀವಂತ ಸಂಕೇತ. ಇಂದು ನಾವು ಭೇಟಿ ನೀಡುತ್ತಿರುವ ಸ್ಥಳವಾಗಿದೆ ಗದಗ ಜಿಲ್ಲೆಯ ಭೀಷ್ಮ ಕೆರೆಯ ಮಧ್ಯದಲ್ಲಿ ನಿರ್ಮಿಸಲಾದ 111 ಅಡಿ ಎತ್ತರದ ವಿಶ್ವಗುರು ಬಸವೇಶ್ವರರ ಭವ್ಯ ಪ್ರತಿಮೆ. ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ, ಏಕೆಂದರೆ ಪ್ರವೇಶ ದ್ವಾರದಿಂದ ಹಿಡಿದು ಸಂಗ್ರಹಾಲಯ, ಉದ್ಯಾನವನ, ಬೋಟಿಂಗ್ ಹಾಗೂ ಸರೋವರ ಮತ್ತು ಸೇತುವೆ, ವ್ಯೂ ಪಾಯಿಂಟ್, ಬಸವಣ್ಣನ ಇತಿಹಾಸ, ಪ್ರವಾಸಿಗರಿಗೆ ಬೇಕಾದ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಒಂದೊಂದಾಗಿ ತಿಳಿದುಕೊಳ್ಳಲಿದ್ದೀರಿ. ಹಾಗಾದರೆ ಬನ್ನಿ ನಮ್ಮ ಪ್ರವಾಸವನ್ನು ಆರಂಭಿಸೋಣ. ಈ ಸ್ಥಳವು ಮಹೇಶನಗರ ಅಡಿಯಲ್ಲಿ ಬರುವ ಭೀಷ್ಮ ಕೆರೆ ಎಂಬಲ್ಲಿ ಕಾಣಸಿಗುತ್ತದೆ. ಹೊಸ ಬಸ್ ನಿಲ್ದಾಣದಿಂದ ಸುಮಾರು 5 ರಿಂದ 10 ನಿಮಿಷ, ರೈಲು ನಿಲ್ದಾಣದಿಂದ ಸುಮಾರು 10 ರಿಂದ 15 ನಿಮಿಷ. ಭೇಟಿ ನೀಡಲು
ಉತ್ತಮ ಸಮಯ ಜುಲೈ ಇಂದ ಫೆಬ್ರವರಿ. ಸಮಯ ಬೆಳಿಗ್ಗೆ 6:30 ರಿಂದ 9:30, ಸಂಜೆ 4:30 ರಿಂದ 7 ಗಂಟೆ. ಮತ್ತು ಇಲ್ಲಿನ ಪ್ರಕೃತಿ ಸೌಂದರ್ಯ ನೋಡುವುದಾದರೆ ಗಾಳಿಯಲ್ಲಿ ತೇಲುವ ಮೋಡಗಳು, ಸರೋವರದ ಮೇಲೆ ಬೀಸುವ ತಂಪಾದ ಗಾಳಿ, ನೀರಿನಲ್ಲಿ ಪ್ರತಿಬಿಂಬಿಸುವ ಈ ಪ್ರಕೃತಿ ಮತ್ತು ಹುಲ್ಲಿನ ದ್ವೀಪಗಳ ನಡುವೆ ಸಂಚರಿಸುವ ಜಲಪಕ್ಷಿಗಳು, ಈ ಎಲ್ಲ ದೃಶ್ಯಗಳು ಮನಸ್ಸಿಗೆ ಹೊಸ ಚೈತನ್ಯವನ್ನು ನೀಡುತ್ತವೆ. ಇಲ್ಲಿರುವ ಉದ್ಯಾನವನ ಕುಟುಂಬದೊಂದಿಗೆ ಸಮಯ ಕಳೆಯಲು ಅತ್ಯುತ್ತಮ ಸ್ಥಳ. ಮಕ್ಕಳ ಆಟದ ಪ್ರದೇಶ, ಹಸಿರು ವಾತಾವರಣ, ವಾಕಿಂಗ್ ಟ್ರ್ಯಾಕ್, ಫೋಟೋಗ್ರಫಿಗೆ ಸೂಕ್ತವಾದ ಸ್ಥಳಗಳು ಎಲ್ಲವೂ ಒಂದೇ ಕಡೆ ಲಭ್ಯವಾಗಿದೆ. ಮತ್ತು ಈ ಸ್ಥಳವನ್ನು ಸಂಪೂರ್ಣವಾಗಿ ವೀಕ್ಷಿಸಲು ಸುಮಾರು 2 ರಿಂದ 3 ಗಂಟೆಗಳು ಸಮಯ ಸಾಕಾಗುತ್ತದೆ. ಹಾಗೂ ಹತ್ತಿರದಲ್ಲೇ ಹೋಟೆಲ್ಗಳು ಮತ್ತು ಉಪಹಾರ ಗೃಹಗಳು ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆ, ಪಾರ್ಕಿಂಗ್ ಮತ್ತು ಎಲ್ಲವೂ ಲಭ್ಯವಾಗಿದೆ. ಗದಗ್ ರೈಲು ನಿಲ್ದಾಣದಿಂದ ಮತ್ತು ಹೊಸ ಬಸ್ ನಿಲ್ದಾಣದಿಂದ ಇಲ್ಲಿಗೆ ಸುಲಭವಾಗಿ ಆಟೋ ಮೂಲಕ ಹಾಗೂ ಬಸ್ಗಳ ಮೂಲಕ ಕೂಡ ತಲುಪಬಹುದು. ಸ್ನೇಹಿತರೆ, ನಾವು ಈಗ ನೋಡುತ್ತಿರುವ ಈ ಪ್ರತಿಮೆ ಸುಮಾರು 111 ಅಡಿ ಎತ್ತರ ಹೊಂದಿದೆ. ಹಾಗೂ ಭೀಷ್ಮ ಕೆರೆಯ ಮಧ್ಯದಲ್ಲಿ ನಿರ್ಮಿಸಲಾದ ಈ ಪ್ರತಿಮೆ ಗದಗದ ಹೆಮ್ಮೆಯಾಗಿದೆ. ಈ ಪ್ರತಿಮೆಯ ಹೊರಭಾಗಕ್ಕೆ ಜಿಂಕ್ ಮೆಟಲ್ ಸ್ಪ್ರೇ ಫಿನಿಶ್ ನೀಡಲಾಗಿದೆ ಎಂದು ಜಿಲ್ಲಾ ಪ್ರವಾಸೋದ್ಯಮ ಮಾಹಿತಿ ತಿಳಿಸುತ್ತದೆ. ದೂರದಿಂದ ನೋಡಿದಾಗ ಸರೋವರದ ಮಧ್ಯದಲ್ಲಿ ನಿಂತಿರುವ ಬಸವಣ್ಣನ ಪ್ರತಿಮೆ ಒಂದು ಅದ್ಭುತ ದೃಶ್ಯವನ್ನು ನೋಡುಗರಿಗೆ ರೋಮಾಂಚನಕಾರಿಯಾಗಿ ದೃಶ್ಯ ಸೃಷ್ಟಿಸುತ್ತದೆ. ಬನ್ನಿ ಸ್ನೇಹಿತರೆ, ಹಾಗಾದರೆ ನಾವು ಮುಂದುವರಿಯೋಣ. ಈ ಭವ್ಯವಾದ ಪ್ರತಿಮೆಯನ್ನು ನೋಡುತ್ತಾ ಕಣ್ಣಿನ ನೋಟವನ್ನು ಸೆಳೆಯುತ್ತಿರುವ ಈ ದೃಶ್ಯಗಳನ್ನು ಅನುಭವಿಸುತ್ತಾ ಮುಂದುವರಿಯುತ್ತಿರುವಾಗ ಕಂಡುಬರುವ ಈ ಪ್ರತಿಮೆಯ ವಿಶಾಲ ಭಾಗದ ಕೆಳಗಡೆ ಅದ್ಭುತ ಸಂಗ್ರಹಾಲಯದಲ್ಲಿ ನಾವು ಬಸವಣ್ಣನವರ ಜೀವನದ ಚಿಂತನೆಗಳು, ಅವರ ವಚನಗಳು, ಸಮಾಜದ ಸುಧಾರಣೆಯ ಸಂದೇಶಗಳು, ಅವರ ಸಮಕಾಲೀನ ಶರಣರ ಕುರಿತು ಶಿಲ್ಪಗಳು ಮತ್ತು ಪ್ರದರ್ಶನಗಳು, ಇಲ್ಲಿ ಬರುವ ಪ್ರತಿಯೊಬ್ಬರು ಬಸವಣ್ಣನ ಜೀವನದ ಬಗ್ಗೆ ಮತ್ತಷ್ಟು ತಿಳಿದುಕೊಳ್ಳಬಹುದು. ಈ ರೀತಿಯಾಗಿ ಬಸವಣ್ಣನವರು ಸಮಾಜಕ್ಕೆ ಕೊಟ್ಟಂತಹ ಕೊಡುಗೆಗಳು
ಹಾಗೂ ಅವರು ಎದುರಿಸಿದ ತಮ್ಮ ಜೀವನದ ಪಾತ್ರಗಳನ್ನು ಈ ಪೀಳಿಗೆಗೆ ನೋಡಲು ಈ ಸಂಗ್ರಹಾಲಯವು ತುಂಬ ಉಪಯೋಗಕಾರಿಯಾಗಿ ಕೆಲಸ ನಿರ್ವಹಿಸುತ್ತಿದೆ. ಅವರ ಜೀವನ ಚಿಂತನೆಗಳನ್ನು ನಾವು ಕೂಡ ನೋಡೋಣ. ದೃಶ್ಯದೊಂದಿಗೆ ಮುಂದುವರಿಯೋಣ. ಬನ್ನಿ ಸ್ನೇಹಿತರೆ. ಈಗ ನಾವು ಬಸವಣ್ಣನ ಭವ್ಯ ಪ್ರತಿಮೆಯ ಕೆಳಭಾಗದಲ್ಲಿರುವ ಸಂಗ್ರಹಾಲಯದೊಳಗೆ ಪ್ರವೇಶಿಸಿದ್ದೇವೆ. ಇದು ಕೇವಲ ಒಂದು ಮ್ಯೂಸಿಯಂ ಅಲ್ಲ, ವಿಶ್ವಗುರು ಬಸವಣ್ಣನ ಜೀವನ, ತತ್ವ ಮತ್ತು ಸಮಾಜ ಸುಧಾರಣೆಯ ಸಂದೇಶವನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುವ ಜ್ಞಾನ ಮಂದಿರವಾಗಿದೆ. ಒಳಗೆ ಪ್ರವೇಶಿಸಿದ ಕ್ಷಣದಿಂದಲೇ ಬಸವಣ್ಣನ ಜೀವನದ ವಿವಿಧ ಘಟ್ಟಗಳನ್ನು ಶಿಲ್ಪಗಳು, ಚಿತ್ರಗಳು ಹಾಗೂ ಮಾಹಿತಿಯ ಫಲಕಗಳು ಮೂಲಕ ಅತ್ಯಂತ ಸುಂದರವಾಗಿ ಪರಿಚಯಿಸಲಾಗಿದೆ. ಬಸವಣ್ಣನವರು ಕ್ರಿಸ್ತಶಕ 12ನೇ ಶತಮಾನದಲ್ಲಿ ಸಮಾಜದಲ್ಲಿ ಇದ್ದ ಜಾತಿ ವ್ಯವಸ್ಥೆ, ಅಸಮಾನತೆ, ಅಂಧಶ್ರದ್ಧೆ ಮತ್ತು ಅನ್ಯಾಯದ ವಿರುದ್ಧ ಧೈರ್ಯದಿಂದ ಧ್ವನಿ ಎತ್ತಿದ ಮಹಾನ್ ಸಮಾಜ ಸುಧಾರಕರಾಗಿದ್ದರು. ಕಾಯಕವೇ ಕೈಲಾಸ ಎಂಬ ಸಂದೇಶದ ಮೂಲಕ ಪ್ರತಿಯೊಬ್ಬರೂ ತಮ್ಮ ಶ್ರಮದಿಂದ ಜೀವನ ನಡೆಸಬೇಕು ಎಂದು ಅವರು ಬೋಧಿಸಿದರು. ಅದೇ ರೀತಿ ದಾಸೋಹ ಎಂಬ ತತ್ವದ ಮೂಲಕ ತಮ್ಮ ಪರಿಶ್ರಮದ ಫಲವನ್ನು ಸಮಾಜದ ಒಳಿತಿಗಾಗಿ ಹಂಚಿಕೊಳ್ಳುವ ಮಹತ್ವವನ್ನು ಸಾರಿದರು. ಈ ಸಂಗ್ರಹಾಲಯದಲ್ಲಿ ಬಸವಣ್ಣನವರ ಜೊತೆಗೆ ಅನೇಕ ಶರಣರು ಮತ್ತು ಶರಣೆಯರ ಜೀವನ, ಅವರ ವಚನಗಳು ಹಾಗೂ ಸಮಾಜ ಪರಿವರ್ತನೆಗೆ ನೀಡಿದ ಕೊಡುಗೆಗಳ ಬಗ್ಗೆ ಮಾಹಿತಿ ನೀಡಲಾಗಿದೆ. ಇಲ್ಲಿ ಪ್ರದರ್ಶಿಸಲಾದ ಪ್ರತಿಯೊಂದು ಶಿಲ್ಪವು ಒಂದು ಕಥೆಯನ್ನು ಹೇಳುತ್ತದೆ. ಪ್ರತಿಯೊಂದು ಚಿತ್ರವೂ ಒಂದು ಸಂದೇಶವನ್ನು ಸಾರುತ್ತದೆ ಮತ್ತು ಪ್ರತಿಯೊಂದು ವಚನವು ಇಂದಿನ ಸಮಾಜಕ್ಕೂ ಮಾರ್ಗದರ್ಶನ ನೀಡುತ್ತದೆ. ವಿದ್ಯಾರ್ಥಿಗಳು, ಸಂಶೋಧಕರು ಹಾಗೂ ಇತಿಹಾಸಕಾರರು ಮತ್ತು ಸಂಸ್ಕೃತಿಯಲ್ಲಿ ಆಸಕ್ತಿ ಹೊಂದಿದವರು ಪ್ರತಿಯೊಬ್ಬರು ಈ ಸಂಗ್ರಹಾಲಯವನ್ನು ಭೇಟಿ ನೀಡಿದರೆ ಬಸವಣ್ಣನ ಜೀವನದ ಮತ್ತು ಅವರ ಚಿಂತನೆಗಳನ್ನು ಇನ್ನಷ್ಟು ಆಳವಾಗಿ ಅರ್ಥ ಮಾಡಿಕೊಳ್ಳಬಹುದು. ಆದ್ದರಿಂದ ಗದಗಕ್ಕೆ ಬಂದಾಗ ಈ ಸ್ಥಳವನ್ನು ತಪ್ಪದೆ ವೀಕ್ಷಿಸಿ, ಏಕೆಂದರೆ ಇಲ್ಲಿ ನೀವು ಕೇವಲ ಇತಿಹಾಸವನ್ನೇ ನೋಡುವುದಿಲ್ಲ, ಸಮಾನತೆ, ಮಾನವೀಯತೆ ಮತ್ತು ಧರ್ಮದ ನಿಜವಾದ ಅರ್ಥವನ್ನು ಅನುಭವಿಸುತ್ತೀರಿ ಸ್ನೇಹಿತರೆ. ಈ ಪ್ರತಿಮೆಯನ್ನು ಸುತ್ತುವರಿದಿರುವ ಈ ಕೆರೆಯನ್ನು ಭೀಷ್ಮ ಕೆರೆ ಎಂದು ಕರೆಯಲಾಗುತ್ತದೆ. ಪ್ರವೇಶ ದ್ವಾರದಲ್ಲಿ ಮಹಾಭಾರತದ ಭೀಷ್ಮ ಮತ್ತು ಅರ್ಜುನರ ಯುದ್ಧದ ಶಿಲ್ಪಗಳು ನಿರ್ಮಿಸಲಾಗಿದೆ. ಇವುಗಳನ್ನು ರಥಗಳು ಎಂದು ಕೂಡ ಕರೆಯಬಹುದು. ಇದರಿಂದ ಈ ಕೆರೆಗೆ ಇನ್ನಷ್ಟು ವಿಶೇಷತೆ ಬಂದಿದೆ. ಬೆಳಗಿನ ಸಮಯದಲ್ಲಿ ಇಲ್ಲಿನ ನೈಸರ್ಗಿಕ ಸೌಂದರ್ಯ ಹಾಗೂ ಪಕ್ಷಿಗಳ ಕಲರವ ಮತ್ತು ತಂಪಾದ ಗಾಳಿ ಮನಸ್ಸಿಗೆ ವಿಶಿಷ್ಟ ಅನುಭವವನ್ನು ನೀಡುತ್ತದೆ. ಸ್ಥಳೀಯವಾಗಿ ಕೆಲವೊಮ್ಮೆ ನೀರಿನ ಮಟ್ಟ ಹಾಗೂ ಋತುವಿನ ಅನುಸಾರ ವಿವಿಧ ಜಲಪಕ್ಷಿಗಳನ್ನು ಇಲ್ಲಿ ನಾವು ಕಾಣಬಹುದು.
ವಲಸೆ ಪಕ್ಷಿಗಳ ಆಗಮನವು ಋತು ಮತ್ತು ಪರಿಸರದ ಮೇಲೆ ಅವಲಂಬಿತವಾಗಿರುತ್ತದೆ. ಈ ಸ್ಥಳದ ಮತ್ತೊಂದು ಪ್ರಮುಖ ಆಕರ್ಷಣೆಯೆಂದರೆ ಅದು ಎಲ್ಲರ ಮನರಂಜನೆ ಹಾಗೂ ಮನಮೋಜದಾಯಕವಾಗಿರುವ ಬೋಟಿಂಗ್. ಕುಟುಂಬ ಹಾಗೂ ಮಕ್ಕಳಿಗೆ ಇದು ವಿಶೇಷ ಸಂತೋಷದ ಅನುಭವ. ಬೋಟಿಂಗ್ ಶುಲ್ಕ ಮತ್ತು ಸಮಯವು ಕಾಲಕಾಲಕ್ಕೆ ಬದಲಾಗಬಹುದು. ಭೇಟಿ ನೀಡುವ ಮೊದಲು ಸ್ಥಳದಲ್ಲೇ ಮಾಹಿತಿ ಪಡೆಯುವುದು ಉತ್ತಮ. ಸ್ನೇಹಿತರೆ, ನಾವು ಈ ಕೆರೆಯ ದಾರಿಯಿಂದ ನಡುವಿನ ಪ್ರದೇಶದ ಭಾಗಕ್ಕೆ ಒಂದು ಅಡ್ಡ ಸೇತುವೆಯನ್ನು ನೋಡಬಹುದು. ಅದು ಇಲ್ಲಿನ ಒಂದು ವ್ಯೂ ಪಾಯಿಂಟ್ ಎಂದೇ ನಾವು ಗುರುತಿಸಬಹುದು. ಈಗ ನಾವು ಈ ಸರೋವರದ ಮಧ್ಯಭಾಗದತ್ತ ಸಾಗುವ ಒಂದು ಸುಂದರ ಸೇತುವೆಯ ಮೇಲೆ ನಡೆಯುತ್ತಿದ್ದೇವೆ. ಈ ಸೇತುವೆಯು ಪ್ರವಾಸಿಗರಿಗೆ ಸುರಕ್ಷಿತವಾಗಿ ವ್ಯೂ ಪಾಯಿಂಟ್ ತಲುಪುವ ಅವಕಾಶವನ್ನು ಕಲ್ಪಿಸುತ್ತದೆ. ಸೇತುವೆಯ ಎರಡೂ ಬದಿಗಳಲ್ಲೂ ಕಾಣುವ ಈ ನೀರಿನ ನೋಟ ಮನಸ್ಸಿಗೆ ನೆಮ್ಮದಿಯನ್ನು ನೀಡುತ್ತದೆ. ಮುಂದೆ ಸಾಗಿದಂತೆ ನೀರಿನ ಅಲಂಕಾರಿಕ ವಿನ್ಯಾಸ, ಕೃತಕ ಶಿಲಾರಚನೆಗಳು ಹಾಗೂ ಸುಂದರ ಜಲ ಅಲಂಕಾರಕಗಳು ಈ ಸ್ಥಳದ ಸೌಂದರ್ಯವನ್ನು ಮತ್ತು ಸೊಬಗನ್ನು ಇನ್ನಷ್ಟು ಹೆಚ್ಚಿಸುತ್ತವೆ. ಇಲ್ಲಿಂದ ಬಸವಣ್ಣನ ಪ್ರತಿಮೆ ಹಾಗೂ ಈ ಸರೋವರದ ಮತ್ತು ಗದಗದ ನಗರದ ನೋಟವನ್ನು ಒಂದೇ ಸ್ಥಳದಲ್ಲಿ ಸವಿಯಬಹುದು. ಬನ್ನಿ ಸ್ನೇಹಿತರೆ, ಇನ್ನಷ್ಟು ಈ ಸರೋವರ ಅಂದರೆ ಭೀಷ್ಮಕೆರೆ ಮತ್ತು ಇಲ್ಲಿ ನಾವು ನೋಡುತ್ತಿರುವ ಪಕ್ಷಿಗಳ ಕುರಿತು ಒಂದಿಷ್ಟು ಮಾಹಿತಿಯನ್ನು ಕಲೆ ಹಾಕುವ. ಈ ಭೀಷ್ಮಕೆರೆಯು ಕೇವಲ ಒಂದು ಜಲಾಶಯವಲ್ಲ, ಇದು ಇಲ್ಲಿನ ಪ್ರಕೃತಿ ಪ್ರಿಯರಿಗೆ ಹಾಗೂ ಪಕ್ಷಿ ವೀಕ್ಷಕರಿಗೂ ಅತ್ಯಂತ ಆಕರ್ಷಕ ತಾಣವಾಗಿದೆ. ಮಳೆಗಾಲದ ಹಾಗೂ ಚಳಿಗಾಲದಲ್ಲಿ ನೀರಿನ ಮಟ್ಟ ಹೆಚ್ಚಾದಾಗ ಇಲ್ಲಿ ವಿವಿಧ ಜಲಪಕ್ಷಿಗಳು ಆಶ್ರಯ ಪಡೆಯಲು ದೂರದಿಂದ ಬರುತ್ತವೆ. ಬಾತುಕೋಳಿಗಳು, ಕೊಕ್ಕರೆ ಜಾತಿಯ ಪಕ್ಷಿಗಳು, ನೀರಿನಲ್ಲಿ ಆಹಾರ ಹುಡುಕುವ ಪಕ್ಷಿಗಳು ಹಾಗೂ ಕೆಲವೊಮ್ಮೆ ಋತುಮಾನಕ್ಕೆ ಅನುಗುಣವಾಗಿ ಇತರ ಜಲಪಕ್ಷಿಗಳನ್ನು ಇಲ್ಲಿ ನಾವು ಕಾಣಬಹುದು. ಸರೋವರದ ಮಧ್ಯದಲ್ಲಿರುವ ಚಿಕ್ಕ ಮಣ್ಣಿನ ದ್ವೀಪಗಳು ಮತ್ತು ಹುಲ್ಲಿನ ಗುಂಪುಗಳು ಈ ಪಕ್ಷಿಗಳಿಗೆ ವಿಶ್ರಾಂತಿ ಪಡೆಯಲು ಹಾಗೂ ಆಹಾರ ಹುಡುಕಲು ಸೂಕ್ತವಾದ ಸ್ಥಳಗಳಾಗಿವೆ. ಆದ್ದರಿಂದ ಪ್ರಕೃತಿ ಮತ್ತು ಪಕ್ಷಿ ಪ್ರಿಯರಿಗೆ ಈ ಸ್ಥಳ ಒಂದು ಸುಂದರ ಅನುಭವವನ್ನು ನೀಡುತ್ತದೆ. ಸ್ನೇಹಿತರೆ, ಇದು ಕೇವಲ ಒಂದು ಪ್ರವಾಸಿ ತಾಣವಲ್ಲ, ಇದು ಇತಿಹಾಸ, ಸಂಸ್ಕೃತಿ, ಸಮಾನತೆ ಮತ್ತು ಮಾನವೀಯತೆಯ ಸಂಕೇತವಾಗಿದೆ. ಗದಗಕ್ಕೆ ಬಂದರೆ
ಈ ಸ್ಥಳವನ್ನು ತಪ್ಪದೆ ಭೇಟಿ ನೀಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ನೇಚರ್ ಥೆರಪಿಸ್ಟ್ ಆಫಿಷಿಯಲ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ. ಈ ಒಂದು ಅದ್ಭುತ ಪ್ರತಿಮೆಯ ಡಾಕ್ಯುಮೆಂಟರಿ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಬೇರೆಯವರೊಂದಿಗೆ ತಪ್ಪದೆ ಶೇರ್ ಮಾಡಿ ಹಾಗೂ ಇದರ ಒಂದು ಅದ್ಭುತ ನೋಟವನ್ನು ಪಡೆಯಿರಿ ಎಂದು ಹೇಳುತ್ತಾ ಈ ಒಂದು ವಿಡಿಯೋವನ್ನು ಮುಗಿಸೋಣ. ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ. ಮುಂದಿನ ಅದ್ಭುತ ಪ್ರವಾಸದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ಸ್ನೇಹಿತರೆ.